ನಮ್ಮ ಚಾನಲಲ್ಲಿ ಕೊಟ್ಟಿರೋ ಅಪ್ಡೇಟ್ ಹಾಗೆ ಮಾರ್ಚ್ 2ನೇ ತಾರೀಕಿಗೆ ಟಾಕ್ಸಿಕ್ ಮೂವಿಯ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ನ ಕೇಳಿದ್ಮೇಲೆ ಎಲ್ರಿಗೂ ಮಿಕ್ಸ್ಡ್ ಒಪಿನಿಯನ್ ಬರ್ತಾ ಇದೆ. ಏನಂದ್ರೆ ವಿಡಿಯೋ ಸಾಂಗ್ ಅಲ್ಲದೆ ಇದ್ರೂ ಲಿರಿಕಲ್ ಸಾಂಗ್ ಬರಬೇಕಿತ್ತು ಅಂತ. ಮೂವಿ ಟೀಮ್ ಅವರು ಆ ಥರ ಮಾಡೋದಿಕ್ಕೆ ಕೆಲ ರೀಸನ್ಸ್ ಇದೆ, ಅದೇನು ಅಂತ ಮಾತಾಡೋಣ. ಜೊತೆಗೆ ತಮ್ನೇಲಲ್ಲಿ ಆ 8 ಸೆಕೆಂಡ್ಸ್ ಅಂತ ಏನಕ್ಕೆ ಮೆನ್ಷನ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಇಡೀ ತಬಾಹಿ ಸಾಂಗ್ ಒಂದ್ ಕಡೆ ಆದ್ರೆ ಆ 8 ಸೆಕೆಂಡ್ಸ್ ಬೇರೆ ಕಡೆ, ಅದೇನು ಅಂತ ಮುಂದೆ ಮಾತಾಡೋಣ. ವಿಡಿಯೋ ಕೊನೆಯಲ್ಲಿ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಬಗ್ಗೆ ಅಪ್ಡೇಟ್ ಇದೆ, ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋನ ನೋಡೋಕ್ಕೂ ಮುಂಚೆ ಟಾಕ್ಸಿಕ್ ಸಾಂಗ್ ಅಪ್ಡೇಟ್ ವಿಡಿಯೋನ ಸುಮಾರು 17,000 ಜನ ನೋಡಿದ್ದೀರಾ, ಆದರೆ ಕೇವಲ 270 ಜನ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿದ್ದೀರಾ. 17,000 ಜನದಲ್ಲಿ 1,000 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮ್ಮ ಚಾನಲ್ ಮೊನಿಟೈಸ್ ಆಗ್ತಿತ್ತು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿ ನೋಡಿ. ಇನ್ನು ಟಾಕ್ಸಿಕ್ ಫಸ್ಟ್ ಸಾಂಗ್ ತಬಾಹಿ ಬಗ್ಗೆ ಮಾತಾಡೋದಾದ್ರೆ ನನಗೆ ಆವರೇಜ್ ಫೀಲ್ ಕೊಡ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಸಾಂಗ್ನ ಇನ್ನೊಂದ್ಸತಿ ಕೇಳಿದೆ, ಆಮೇಲೆ ಡೀಪ್ ಅನಲೈಸ್ ಮಾಡಿದ್ಮೇಲೆ ಅನ್ಸಿದ್ದು ತಬಾಹಿ ಸಾಂಗ್ ಲಿರಿಕ್ಸ್ಗಿಂತ ಸೌಂಡ್ ಡಿಸೈನ್ ಮಾಡೋದ್ರಲ್ಲಿ ಹೆಚ್ಚು ವರ್ಕ್ನ ಮಾಡಿದ್ದಾರೆ ಅಂತ. ನೀವು ಸಾಂಗ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಸಾಂಗಲ್ಲಿ ಯೂಸ್ ಮಾಡಿರೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಯಾವುದು ಕೂಡ ಸೈಲೆಂಟ್ ಹಾಗೆ ಮಿನಿಮಮ್ ಸೌಂಡ್ ಕೊಡೋದು ಯೂಸ್ ಮಾಡಿಲ್ಲ, ಬದಲಾಗಿ ಎಲೆಕ್ಟ್ರಿಕ್ ಗಿಟಾರ್ ಡ್ರಮ್ಸ್ನ ಯೂಸ್ ಮಾಡಿದ್ದಾರೆ. ಈ ಥರ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡೋ ಸಾಂಗ್ಸ್ ನಾರ್ಮಲ್ ಫೋನ್ಸಲ್ಲಿ ಸ್ಪೀಕರ್ಸಲ್ಲಿ ಅಷ್ಟು ಫೀಲ್ ಆಗಲ್ಲ. ಈವನ್ ನಾವು ಇಯರ್ಫೋನಲ್ಲಿ ಕೇಳಿದ್ರು ಒಂದು ರೇಂಜ್ಗೆ ಆಡಿಯೋ ಕ್ಲಿಯರ್ ಆಗಿ ಕೇಳಿಸುತ್ತೆ ಹೊರತು ಬೇಸ್ ಸೌಂಡ್ ಅಷ್ಟು ಸಪೋರ್ಟ್ ಮಾಡಲ್ಲ. ಇದೇ ಸಾಂಗ್ನ ಹೋಮ್ ಥಿಯೇಟರಲ್ಲಿ ಕೇಳಿ ಆ ಸಾಂಗ್ ಕೊಡೋ ಫೀಲೇ ಬೇರೆ. ರೀಸೆಂಟ್ ಆಗಿ ಟಾಕ್ಸಿಕ್ ಟೀಮ್ ಅವರು ಇಡೀ ಟಾಕ್ಸಿಕ್ ಸಿನಿಮಾನ ಡಾಲ್ಬೈ ಅಟ್ಮಾಸ್ ಟೆಕ್ನಾಲಜಿ ಯೂಸ್ ಮಾಡಿ ಶೂಟ್ ಮಾಡಿದೀವಿ ಅಂತ ಪೋಸ್ಟ್ ಮಾಡ್ತಾರೆ. ಈ ತರ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಆಕ್ಟರ್ಸ್ ಆಕ್ಟ್ ಮಾಡೋ ರಾ ಎಮೋಷನ್ಸ್ ಕೂಡ ಕ್ಯಾಪ್ಚರ್ ಆಗುತ್ತೆ ಅಂತ. ಇದಕ್ಕೆ ಹೇಳಿದ್ದು ತಬಾಹಿ ಸಾಂಗ್ ಫೋನಲ್ಲಿ ಕೇಳ್ದಾಗೆ ಆಗ್ಲಿ ಅಥವಾ ಇಯರ್ಫೋನ್ ಕೇಳ್ದಾಗೆ ಆಗ್ಲಿ ಅಷ್ಟು ಫೀಲ್ ಆಗ್ಲಿಲ್ಲ ಅಂತ. ಇನ್ನು ಈ ತರ ಟೆಕ್ನಾಲಜಿಗೆ ಅಂತಾನೆ ನಮ್ಮ ಕುನಾಲ್ ಶರ್ಮಾ ಹಾಗೆ ನ್ಯಾಷನಲ್ ಅವಾರ್ಡ್ ವಿನ್ನರ್ ಶ್ರೀಜೇಶ್ ನಾಯರ್ ಅವರು ಕೂಡ ಈ ಮೂವಿಗೆ ವರ್ಕ್ ಮಾಡ್ತಾ ಇದ್ದಾರೆ. ಥಿಯೇಟ್ರಲ್ಲಿ ಕೇಳಿದಾಗ ಈ ಸಾಂಗ್ ಕೊಡೋ ಫೀಲೇ ಬೇರೆ. ಅದಕ್ಕೆ ಹೇಳ್ತಾ ಇರೋದು ವೆಯ್ಟ್ ಮಾಡಿ, ಈಗಲೇ ಏನು ಜಡ್ಜ್ ಮಾಡಬೇಡಿ ಅಂತ. ಇನ್ನು ಆ 8 ಸೆಕೆಂಡ್ ಅಂತ ಏನಕ್ಕೆ ಮೆನ್ಷನ್ ಮಾಡಿದ್ದೀನಿ ಅಂದರೆ, ಸಾಂಗ್ ಕೇಳಿ ಯಾರ್ಯಾರು ಅಬ್ಸರ್ವ್ ಮಾಡಿದ್ರೋ ಗೊತ್ತಿಲ್ಲ, ತಬಾಹಿ ಸಾಂಗಲ್ಲಿ 3 ನಿಮಿಷ 8 ಸೆಕೆಂಡಿಂದ 3 ನಿಮಿಷ 16 ಸೆಕೆಂಡ್ವರೆಗೂ ಒಂದು ಮ್ಯೂಸಿಕ್ ಬರುತ್ತೆ. ಇಡೀ ತಬಾಹಿ ಸಾಂಗ್ ಒಂದು ಕಡೆ ಆದರೆ ಆ 8 ಸೆಕೆಂಡ್ ಒಂದು ಕಡೆ. ಟೋಟಲ್ ಸಾಂಗಲ್ಲಿ ಯೂಸ್ ಮಾಡಿರೋ ಇನ್ಸ್ಟ್ರೂಮೆಂಟ್ಸೇ ಬೇರೆ, ಆ 8 ಸೆಕೆಂಡ್ಸ್ಗೆ ಯೂಸ್ ಮಾಡಿರೋ ಇನ್ಸ್ಟ್ರೂಮೆಂಟ್ಸೇ ಬೇರೆ. ಎಲ್ಲೋ ಒಂದು ಕಡೆ ಹ್ಯಾರಿ ಪಾಟರ್ ಟ್ಯೂನ್ ಬಂದಂಗಾಯ್ತು. ಇನ್ನು ಟಾಕ್ಸಿಕ್ ಟೀಮಿಂದ ಯಾಕೆ ಲಿರಿಕಲ್ ಸಾಂಗ್ ಬರಲಿಲ್ಲ ಅಂದರೆ, ನಮ್ಮ ಕಿಯಾರಾ ಅಡ್ವಾಣಿ ಅವರು ನಟಿಸಿರೋ ನಡಿಯಾ ಅನ್ನೋ ಒಂದು ಪಾತ್ರ. ಯಾಕೆ ಅಂದರೆ ನಡಿಯಾ ಅನ್ನೋ ಫಸ್ಟ್ ಲುಕ್ ಪೋಸ್ಟರ್ನ ಬಿಟ್ಟಾಗ ಅವರ ಕಣ್ಣನ್ನು ಅಬ್ಸರ್ವ್ ಮಾಡಿ. ಯೂಶಲಿ ಒಂದು ಕ್ಯಾರೆಕ್ಟರ್ ನಿಂತಾಗ ಕ್ಯಾಮ್ರಾನ ನೋಡಬೇಕು, ಆದರೆ ಇವರು ಮೇಲ್ ನೋಡ್ತಾ ಇದ್ದಾರೆ. ತಬಾಹಿ ಸಾಂಗ್ ಅನೌನ್ಸ್ಮೆಂಟ್ ಪೋಸ್ಟರಲ್ಲೂ ಅವ್ರ ಕಣ್ಣನ್ನು ಅಬ್ಸರ್ವ್ ಮಾಡಿ, ಕ್ಯಾಮ್ರಾ ಆ್ಯಂಗಲೇ ಬೇರೆ ಇದೆ, ಅವ್ರು ನೋಡ್ತಾ ಇರೋ ಆ್ಯಂಗಲೇ ಬೇರೆ ಇದೆ. ಇವೆಲ್ಲ ನೋಡ್ತಾ ಇದ್ರೆ ಟಾಕ್ಸಿಕ್ ಸಿನಿಮಾದಲ್ಲಿ ನಡಿಯಾ ಅವರು ಬ್ಲೈಂಡ್ ಆಗಿದಾರ ಅನ್ನೋ ಪ್ರಶ್ನೆ ಬರುತ್ತೆ. ಹೋಲ್ ಸಾಂಗ್ನ ಇಮೇಜ್ ಆಗಿ ಕಟ್ ಮಾಡಿ ಲಿರಿಕಲ್ ಸಾಂಗ್ ಮಾಡಿದ್ರು ಜನಕ್ಕೆ ನಡಿಯಾ ಅವರು ಬ್ಲೈಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಬಾರ್ದು ಅಂತ ಮೂವಿ ಟೀಮ್ ಅವರು ಅವಾಯ್ಡ್ ಮಾಡಿದ್ದಾರೆ. ಥಿಯೇಟ್ರಲ್ಲಿ ನೋಡಿದಾಗ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಟಾಕ್ಸಿಕ್ ಟೀಮ್ ಟ್ರೈಲರ್ನ ಮಾರ್ಚ್ 8 ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಪ್ಡೇಟ್ ಬಂದಾಗ ನಾನೇ ನಿಮಗೆ ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ಯು ವಿಲ್ ಗೆಟ್ ದಿ ನೋಟಿಫಿಕೇಶನ್. ಇದಿಷ್ಟು ನನಗನ್ಸಿದ್ದು. ನನ್ನ ಈ ಸಾಂಗ್ ರಿವ್ಯೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.